ಸೇರೋದಕ್ಕೆ ಬಹಳ ಪೈಪೋಟಿ ನಡೀತಾ ಇದೆ. ಖರ್ಗೆಗೆ ರಕ್ತದಿಂದ ಪತ್ರ ಬರೆಯಲಾಗಿದೆ. ಡಾಕ್ಟರ್ ಅಜಯ್ ಸಿಂಗ್ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಅವರ ಬೆಂಬಲಿಗರ ಮನವಿ ಇದು. ರಕ್ತದಿಂದ ಬರೆದಂತಹ ಪತ್ರವನ್ನ ನೀಡಿ ಮಲ್ಲಿಕಾರ್ಜುನ್ ಖರ್ಗೆಗೆ ಒತ್ತಾಯವನ್ನ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಿಗೆ ರಕ್ತದಿಂದ ಬರೆದಂತಹ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ ಡಾಕ್ಟರ್ ಅಜಯ್ ಸಿಂಗ್ ಅಭಿಮಾನಿಗಳು. ಡಾಕ್ಟರ್ ಅಜಯ್ ಸಿಂಗ್ ಅಭಿಮಾನಿ ರಿಯಾಜ್ ಪಟೇಲ್ ಈ ರೀತಿ ಮನವಿಯನ್ನ ಮಾಡಿರೋದು. ಜೇವರ್ಗಿ ಶಾಸಕ ಅಜಯ್ ಸಿಂಗ್ಗೆ ಸಚಿವ ಸ್ಥಾನಕ್ಕಾಗಿ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅಜಯ್ ಸಿಂಗ್ ಕಲಬುರಗಿ ಜಿಲ್ಲೆ ಜೇವರ್ಗಿ ಕ್ಷೇತ್ರದ ಶಾಸಕರು. ಖರ್ಗೆಗೆ ಮನವಿ ಪತ್ರವನ್ನ ಯುವ ಕಾಂಗ್ರೆಸ್ ಘಟಕ ಸಲ್ಲಿಸಿರೋದು. ಆ ಫೋಟೋಸ್ಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ, ಪತ್ರವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಂದ್ರೆ ರಕ್ತದಲ್ಲಿ ಬರೆದಂತಹ ಪತ್ರ ಅದು. ನೋಡಿ ಅಭಿಮಾನಿಗಳು ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ. ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ನಿಟ್ಟಿನ ಪ್ರಯತ್ನಗಳು ಯಾವ ರೀತಿ ನಡೀತಾ ಇದೆ ಅಂತ. ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದ ಶಾಸಕರು. ಅವರು ಮಾಡಿದಂತಹ ಕೆಲಸ, ಕ್ಷೇತ್ರಕ್ಕೆ ಅವರು ನೀಡಿದಂತಹ ಕೊಡುಗೆ, ಇದನ್ನ ಪರಿಗಣಿಸಿ ಅವರಿಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಈ ರೀತಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಜಯ್ ಸಿಂಗ್ ಅವರ ಅಭಿಮಾನಿ ರಕ್ತದಲ್ಲಿ ಬರೆದಂತಹ ಮನವಿ ಪತ್ರವನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದಿಟ್ಟಿದ್ದಾರೆ. ನಿಜಕ್ಕೂ ಇಷ್ಟು ದೊಡ್ಡ ಮಟ್ಟದ ಅಭಿಮಾನ ಅಂದ್ರೆ ತಮ್ಮ ನಾಯಕರು ಸಚಿವರಾಗ್ಲಿ, ಇದೊಂದು ಚಾನ್ಸ್. ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಗೆ 1-2 ವರ್ಷ ಸಿಎಂ ಆಗ್ತಾರೆ ಅನ್ನುವಂಥದ್ದು ಅದೊಂದು ರೀತಿ ತುಂಬಾ ಹೆಮ್ಮೆ ಕೊಡುವಂತಹ ವಿಚಾರ. ಹಾಗೆ ಎಷ್ಟೋ ಜನರ ಕನಸು ಒಂದು ಸಚಿವ ಸ್ಥಾನ ಸಿಗಬೇಕು, ನಾನು ಕೂಡ ಸಚಿವನಾಗಬೇಕು, ನನ್ನ ಕ್ಷೇತ್ರಕ್ಕೆ ಅಥವಾ ಜನರಿಗಾಗಿ ಕೆಲಸ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಇದ್ದೇ ಇರುತ್ತೆ. ಡಾಕ್ಟರ್ ಅಜಯ್ ಸಿಂಗ್ ಅವರ ಅಭಿಮಾನಿ ಈ ರೀತಿ ರಕ್ತದಲ್ಲಿ ಬರೆದಂತಹ ಪತ್ರವನ್ನ, ಮನವಿ ಪತ್ರವನ್ನ ಖರ್ಗೆ ಅವರಿಗೆ ನೀಡಿರೋದು. ಅಲ್ಲಿ ಸಚಿವ ಸ್ಥಾನವನ್ನ ನೀಡಿ ನಮ್ಮ ನಾಯಕರನ್ನ ಕೂಡ ಪರಿಗಣಿಸಿ, ಅವರು ಕೂಡ ಕ್ಷೇತ್ರಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ನಷ್ಟು ಕೆಲಸ ಮಾಡಬೇಕು, ಇನ್ನಷ್ಟು ಕೊಡುಗೆಯನ್ನ ನೀಡಬೇಕು ಅಂತಾದಲ್ಲಿ ಒಂದು ಸ್ಥಾನಮಾನಗಳಿದ್ರೆ ಅದು ಸಾಧ್ಯವಾಗುತ್ತೆ. ಎಷ್ಟೋ ಜನ ನಾಯಕರು ಅದೇ ಮಾತನ್ನೇ ಹೇಳ್ತಾ ಇದ್ದಾರೆ. ಹೌದು, ನನ್ನಿಂದ ಇನ್ನೂ ಕೂಡ ಜನಸೇವೆ ಆಗಬೇಕು, ಅದಕ್ಕೆ ಬೇಕಾದಂತಹ ಸ್ಥಾನಮಾನಗಳು ಬೇಕು ಅಂತ.